ಸಕ್ಸಸ್ ಆಗ್ಬೋದು. ಪ್ರಯತ್ನ ಮಾಡದೇ ಇದ್ರೆ ಅಂತೂ ಖಂಡಿತ ಸಕ್ಸಸ್ ಆಗಲ್ಲ. ಸೊ ನಮಗೆ ಒಂದು ಇವತ್ತು ಜಾತಿವಾದ, ಜಾತಿ ರಾಜಕಾರಣ ನಡೀತಿರುವಾಗ ನಮಗೇನು ಬೇಕಾಗುತ್ತೆ ಅಂದರೆ ಜಾತಿ ವಿನಾಶವಾದ ಬೇಕಾಗುತ್ತೆ, ಅಸಮಾನತೆ ವಿರುದ್ಧವಾದ ಬೇಕಾಗುತ್ತೆ. ಅದನ್ನೇ ನಮಗೆ ಬಾಬಾ ಸಾಹೇಬರು, ತಂದೆ ಪೆರಿಯಾರು, ಕಾಂಚೀರಾಮ್ ಅವರು ಮತ್ತು ಸಾಂಸ್ಕೃತಿಕವಾಗಿ ಕುವೆಂಪು ಅವರು ಅವರ ರೀತಿಯಲ್ಲಿ ನಮಗೆ 20ನೇ ಶತಮಾನದಲ್ಲಿ ಕಾರ್ಯರೂಪಕ್ಕೆ ತರ್ತಾರೆ. ನಾವು ಕೂಡ ಈ ಒಂದು ಪ್ರತಿರೋಧನ ಮುಂದುವರಿಸಬೇಕು. ಈ ಪವರ್ ಸ್ಟ್ರಕ್ಚರ್, ನಾವು ಯಾವ ಜನಾಂಗ ನಮ್ಮ ಶತ್ರು ಅಲ್ಲ, ಇಡೀ ಅನ್ಯಾಯ ಅಸಮಾನತೆಯ ವ್ಯವಸ್ಥೆ ನಮ್ಮ ಶತ್ರು. ಆ ವ್ಯವಸ್ಥೆ ವಿರುದ್ಧ ಅದು ಬೇರೆ ಬೇರೆ ಹಂತಕ್ಕೆ ನಾವೆಲ್ಲರೂ ಫಲಾನುಭವಿಗಳು, ಬೇರೆ ಬೇರೆ ಹಂತಕ್ಕೆ ನಾವೆಲ್ಲರೂ ಒಂದು ರೀತಿಯ ವಂಚನೆ ಆಗಿರೋ ಒಂದು ವ್ಯವಸ್ಥೆಯಲ್ಲಿದೆ. ಬಟ್ ನಾವು ಹೆಂಗೆ ಅಂದರೆ ಇಡೀ ವ್ಯವಸ್ಥೆ ವಿರುದ್ಧ ಒಂದು ಸೈದ್ಧಾಂತಿಕವಾಗಿ ಕಟ್ಟಬೇಕು, ಸಮಾಜ ನಿರ್ಮಾಣ ಮಾಡಬೇಕು. ನಮಗೆ ಎಷ್ಟೋ ಒಂದು ಯಶಸ್ವಿ ಆಗಿದ್ದಾವೆ. ಫಸ್ಟ್ ಆಫ್ ಆಲ್ ಭಾಳ ಮುಖ್ಯವಾಗಿ ಹೋರಾಟದಿಂದ ಆ ಬೇಡಿಕೆಯನ್ನು ಈಡೇರಿಸೋದಷ್ಟೇ ಅಲ್ಲದೆ ಜನಜಾಗೃತಿನೂ ಭಾಳ ಮುಖ್ಯವಾಗಿ ಆಗುತ್ತೆ. ಸೊ ನಮಗೂ ಕೂಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ದಲಿತರು ಮತ್ತು ದಲಿತೇತರರು, ಆದಿವಾಸಿಗಳು ಮತ್ತು ಆದಿವಾಸಿಯೇತರರು ಮತ್ತು ಯುವಕರು ಮತ್ತು ಯುವಕರೇತರರು ಅನೇಕರಿಗೆ ಕರ್ನಾಟಕದಲ್ಲಿ ಈ ಅನ್ಯಾಯದ ವ್ಯವಸ್ಥೆ, ಈ ಅಸಮಾನತೆಯ ವ್ಯವಸ್ಥೆ ಬಗ್ಗೆ ಒಂದು ಜಾಗೃತಿ ಆಗಿದೆ. ನಮ್ಮ ಕರ್ನಾಟಕ ಮತ್ತು ಭಾರತ ಬೆಳಿಬೇಕು ಅಂದರೆ ವೈಜ್ಞಾನಿಕತೆ ಮತ್ತು ಭಾಳ ಮುಖ್ಯವಾಗಿ ಸಮಾನತೆ. ಈ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಾವು ಒಂದು ಹಾದಿಯಲ್ಲಿ ಹೋದರೆ ಅದೇ ನಮ್ಮ ಸಂವಿಧಾನ ಹೇಳುತ್ತೆ. ಅದು ಭಾಳ ಗಟ್ಟಿಯ ಕರ್ನಾಟಕ ಆಗುತ್ತೆ, ಭಾಳ ಗಟ್ಟಿಯ ಭಾರತ ಆಗುತ್ತೆ, ಭಾಳ ನಿಜವಾಗ್ಲೂ ಸೂಪರ್ ಪವರ್ ಆಗೋ ಯೋಗ್ಯತೆಯನ್ನು ನಾವು ಅದನ್ನು ರೀಚ್ ಮಾಡ್ಬೋದು, ತಲುಪ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಹೋರಾಟಗಳಿಂದ ನಾನೂ ಕಲ್ತಿದ್ದೀನಿ, ಬೇರೆ ಸಮಾಜಕ್ಕೂ ಒಂದು ಜಾಗೃತಿ ಆಗಿದೆ ಮತ್ತು ಎಷ್ಟೋ ಒಂದು ಬೇಡಿಕೆಯನ್ನು ಈಡೇರಿಸೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅಸ್ಮಿತೆ ನೋಡ್ಕೊಂಡು ನಾವು ಹೋಗಿಸೋದಲ್ಲ. ನಾವು ಬುದ್ಧ, ಬಸವ, ಅಂಬೇಡ್ಕರ್, ಮುಖ್ಯವಾಗಿ 20ನೇ ಶತಮಾನದ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ನ ಅವರ ಸಿದ್ಧಾಂತ, ಅವರ ವಿಚಾರ ನಮಗೆ ಬೇಕಾಗಿದೆ. ಇವತ್ತಿನ ದಿನ ಈ ಒಂದು ಬಲಪಂಥಿ, ಮಧ್ಯಪಂಥಿ, ಎಡಪಂಥಿ ಎಲ್ಲರೂ ಅಂಬೇಡ್ಕರ್ ಬೇಕು ಅಂತ ಹೈಜಾಕ್ ಮಾಡೋಕ್ಕೆ ಬರ್ತಾರೆ. ಯಾಕೆ ಹೈಜಾಕ್ ಮಾಡ್ತಾರೆ ಅಂದರೆ ಅವ್ರ ಜಾತಿ ಬೇಕು, ಅವ್ರ ಜಾತಿಯಿಂದ ಮತ ಬೇಕು, ಅವ್ರ ಮತದಿಂದ ಅಧಿಕಾರ ಬರಬೇಕು. ಬಟ್ ನಾವು ಹೆಂಗೆ ವ್ಯಾಖ್ಯಾನಿಸ್ತೀವಿ ಅಂದರೆ ನಮ್ಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಬೇಕು, ಅಂಬೇಡ್ಕರ್ ಅವರ ಆಳುವ ಓದು ಮತ್ತು ಅವರ ಬರವಣಿಗೆಯನ್ನು ಅರ್ಥೈಸ್ಕೋಬೇಕು. ಬಾಬಾ ಸಾಹೇಬ್ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ಒಂದು ಪಕ್ಷ ಈ ಪಕ್ಷ ಅಲ್ಲ, ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ಸಮಾಜ ನಿರ್ಮಾಣ ಮಾಡಬೇಕು. ಸೊ ನಮಗೆ ಬಾಬಾ ಸಾಹೇಬ್ ಹೇಳೋ ಥರ ನಾವು ಅವ್ರನ್ನ ಪೂಜಿಸೋದಕ್ಕಿಂತ ಅವ್ರನ್ನ ಓದಿ ತಿಳ್ಕೊಂಡು 21ನೇ ಶತಮಾನ ಕರ್ನಾಟಕಕ್ಕೆ ನಾವು ಅವ್ರನ್ನ ಒಂದು ಕಾರ್ಯರೂಪಕ್ಕೆ ತರಕ್ಕೆ ಆಧುನೀಕರಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.